ಮಂತ್ರಿ ಸ್ಥಾನ ಆಕಾಂಕ್ಷಿಗಳು ಕುತ ಅತೃಪ್ತ ಶಾಸಕರ ಸಭೆಗೆ ಸಿದ್ಧತೆ. ಸಂಧಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸಿಎಂ. ರೆಬಲ್ಸ್ಗೆ ಸಿಎಂ ತಾಳ್ಮೆಯ ಪಾಠ. ಅಸಮಾಧಾನಕ್ಕೆ ಬೀಳುತ್ತಾ ಬ್ರೇಕ್. ಕೈ ಸುಡ್ತಾ ಇದೆ ಬಂಡಾಯ. ನಾನು ಸಿದ್ದರಾಮಯ್ಯನವ್ರಿಗೆ ಬಹಳ ಆತ್ಮೀಯವಾಗಿದ್ದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನ್ಸೋದೇ ಇಲ್ಲ. ಇಂಥ ಸಮಾಜದಲ್ಲಿ ನಾಯಕತ್ವವನ್ನು ಬೆಳೆಸಬೇಕಾದಂಥ ಕೆಲಸ ಚೂಟ್ ಹಾಕ್ತಾರೆ. ನೋಡ್ತಾನೆ ಇದೀವಲ್ಲ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ. ಕೆಲವರು ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ, ಇನ್ನು ಕೆಲವರು ಹೈಕಮಾಂಡ್ ವಿರುದ್ಧ ಆಕ್ರೋಶ, ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಆಕ್ರೋಶ. ಯಾಕೆಂದ್ರೆ ನಮ್ಮ ಸಚಿವ ಸ್ಥಾನ ಕೈ ತಪ್ಪಲಿಕ್ಕೆ ಇವ್ರುಗಳೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿ ಆಂಗಲ್ ಇರುವಂತದ್ದು. ಸುಮಾರು 25ಕ್ಕೂ ಹೆಚ್ಚು ಜನ ಶಾಸಕರು ಇನ್ನೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಗಳಾಗ್ತಾ ಇದಾವೆ. ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ್ಗೆಲ್ಲ ಕರೆ ಕೊಡಲಾಗಿದೆ. ಸಚಿವ ಸ್ಥಾನ ಮಿಸ್ ಬಾಗೇಪಲ್ಲಿ ಶಾಸಕ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರ ಆಕ್ರೋಶ. ಇದು ಬಾಗೇಪಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು ಅಂತ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರಿನಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕ್ಷೇತ್ರಕ್ಕೆ ಒಳಪಡುವಂತ 3 ತಾಲೂಕುಗಳು ಬಂದ್ ಮಾಡಲಾಗ್ತಾ ಇದೆ. ರಸ್ತೆ, ಬಸ್ಗಳು ಬಂದ್ ಮಾಡಿ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾರಾಯಣಸ್ವಾಮಿ ಬೆಂಬಲಿಗರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಳೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಿವಿಧ ಸಂಘಟನೆಗಳಿಂದ ಬಂಗಾರಪೇಟೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆಲ್ರೆಡಿ ಪ್ರಮಾಣ ವಚನ ಎಲ್ಲ ಸ್ವೀಕಾರ ಮಾಡಿ ಆಗೋಯ್ತು. ಬದಲಾಗುವಂತ ಚಾನ್ಸಸ್ ಅಂತೂ ಇಲ್ಲ. ಸಮಾಧಾನ ಮಾಡಬೇಕಾಗಿದೆ. ಒಳ್ಳೆ ನಿಗಮ ಮಂಡಳಿನಾದ್ರೂ ಕೊಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅನ್ನುವಂಥದ್ದು ಕೆಲವರು ವಿಶ್ಲೇಷಣೆ ಮಾಡ್ತಾರೆ. ಆದ್ರೂ ಕೂಡ ಕೆಲವರಿಗೆ ಭರವಸೆಯನ್ನ ಕೊಟ್ಟು ನಂತರ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶ ಇರುವಂಥದ್ದು ನೋಡ್ತಾ ಇದೀವಲ್ಲ. ಸಾಕಷ್ಟು ಕಡೆ ಇದೆ ಆಕ್ರೋಶ. ಇನ್ನ ಕೆಲವರು ಬಹಿರಂಗವಾಗಿ ನಾಯಕರುಗಳ ವಿರುದ್ಧನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಒಂದ್ ಕಡೆ ಸುಧಾಕರ್ ಅವರು ನಾನು ಸಿದ್ದರಾಮಯ್ಯ ಅವರ ಬೆಂಬಲಿಗ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿಲ್ಲ, ನನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಸಮಾಧಾನ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ. ಇನ್ನೊಂದ್ ಕಡೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಹೇಳ್ತಾರಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಅವರು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬೇರೆಯವರು ಕೂಡ ಕ್ರೆಡಿಟ್ ಇದ್ರು, ಇವರು ಬೇಡ ಅಂದ್ರು ಅನ್ನುವಂಥ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ ಇತ್ತು. ನಾರಾಯಣ ಸ್ವಾಮಿ ಅವರು ಕೂಡ ಅಷ್ಟೇ, ಬಂಗಾರಪೇಟೆ ಶಾಸಕರು, ಅವ್ರು ಎಲ್ಲರ ವಿರುದ್ಧನೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತುಳಿಯುವಂತ ಕೆಲಸ ಮಾಡ್ಲಾಗ್ತಾ ಇದೆ ಅಂತ. ಈ ರೀತಿಯಾಗಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾಗಿ ಬೇರೆ ಬೇರೆ ಆಂಗಲ್ ನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಈಗ ಉಳಿದಿರುವಂಥದ್ದು ಒಂದೇ ಆಪ್ಷನ್, ಯಾವ್ದಾದ್ರು ಒಳ್ಳೊಳ್ಳೆ ನಿಗಮ ಮಂಡಳಿಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ರಾಜೀನಾಮೆ ಕೊಟ್ರಂತೂ ವರ್ಕೌಟೇ ಆಗಲ್ಲ, ಗೊತ್ತಿದೆ ಅದು, ಶಾಸಕರುಗಳಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿ ಸುಮ್ಮನೆ ಹೇಳ್ತಾರೆ ರಾಜೀನಾಮೆ ಅಂತ, ಕೊಡ್ಲಿ ನೋಡೋಣ. ಈಗ ಆಲ್ರೆಡಿ ಅದಕ್ಕೂ ಕೂಡ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕೊಟ್ಟ 2 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಅಂತ. ಈಗ ರಾಜೀನಾಮೆ ಕೊಟ್ಟು ಏನು ಮಾಡ್ತಾರೆ? 2 ವರ್ಷ ಹತ್ತತ್ರ ಒಂದು 30-40 ಜನ ಏನಾದ್ರು ರಾಜೀನಾಮೆ ಕೊಟ್ರೆ ಸರ್ಕಾರ ಸ್ವಲ್ಪ ಶೇಕ್ ಆಗ್ಬೋದು, ಬಿಟ್ರೆ ಇನ್ನೇನೂ ಆಗಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಆಕ್ರೋಶ ಅಂತೂ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ. ಸಚಿವ ಸ್ಥಾನ ಸಿಗದಂತವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸ್ಪೆಷಲಿ ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರಲ್ಲ, ಯಾವ ರೀತಿಯಾಗಿ ನಡೀತಾ ಇದೆ ಬಂದು? ಪೃಥ್ವಿ, ಖಂಡಿತವಾಗಿಯೂ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳಷ್ಟು ರೀತಿಯಾದಂತಹ ನಿರೀಕ್ಷೆಯಲ್ಲಿದ್ದಂತಹ ಕಾರ್ಯಕರ್ತರಿಗೆ ಜೊತೆಗೆ ಶಾಸಕರಿಗೂ ಸಹ ಬಹಳಷ್ಟು ನಿರಾಶೆ ಮೂಡಿಸಿರುವಂತಹದ್ದು. ಜೊತೆಗೆ ಈಗಾಗಲೇ ಒಂದು ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಆ ಬಿಡುಗಡೆ ದಿನವೇ ಸಹ ಬಹಳಷ್ಟು ಟೈರ್ಗಳನ್ನ ಸುಟ್ಟು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವಂತಹ 3 ತಾಲೂಕುಗಳು ಅಂದ್ರೆ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಪಟ್ಟಣಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇನ್ನು ಗುಡಿಬಂಡೆಯಲ್ಲಿ ಬಾಗೇಪಲ್ಲಿ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳು ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆಗೂ ಸಹ ಯತ್ನಿಸಿರುವಂತಹದ್ದು. ಯಾಕಂದ್ರೆ ಇದುವರೆಗೂ ಸಹ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ್ರಿಂದ ಈ ಬಾರಿಯ ಡಿಕೆ ಕ್ಯಾಬಿನೆಟ್ ನಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳಷ್ಟು ರೀತಿಯಾದಂತಹ ನಿರೀಕ್ಷೆ ಇತ್ತು. ಜೊತೆಗೆ ಗಡಿಭಾಗ ಅಭಿವೃದ್ಧಿ ಆಗುತ್ತೆ ಅಂತ ಬಹಳಷ್ಟು ಕಾತುರದಿಂದಲೂ ಸಹ ಒಂದು ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿಯೂ ಸಹ
ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಕಾರ್ಯಕರ್ತರು ಮನನೊಂದು ಈಗಾಗಲೇ ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡರಿಗೆ ಏನು ಒಂದು ಹುದ್ದೆಯನ್ನ ಕೊಟ್ಟಿದ್ರು ಅದನ್ನು ಸಹ ರಾಜೀನಾಮೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ತೊಲಗಿಸುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು. ಜೊತೆಗೆ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಾದ್ರೂ ಅಂದ್ರೆ ಈಗಿರುವಂತಹ ಖಾಲಿ ಹುದ್ದೆ ಏನು ಒಂದು ಸಚಿವ ಸ್ಥಾನ ಪೆಂಡಿಂಗ್ ಇದೆಯೋ ಆ ಒಂದು ಪೆಂಡಿಂಗ್ ಸ್ಥಾನವನ್ನ ಸುಬ್ಬಾರೆಡ್ಡಿ ಅವರಿಗೆ ಕೊಡ್ಲೇಬೇಕು ಅಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ.